ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಬಾವನ ಕೊಲೆ ಕೇಸ್ನಲ್ಲಿ ಮಹಿಳೆಯೊಬ್ಬರ ಹೆಸರು ಕೇಳಿಬರ್ತಾ ಇದೆ. ಮಹದೇವಯ್ಯ ಅವರ ಕೊಲೆಗೆ ಹಾಗಾದ್ರೆ ಆ ಮಹಿಳೆಯ ಲಿಂಕ್ ಇದೆಯಾ? ಮಹದೇವಯ್ಯ ಹಾಗೆ ಆ ಮಹಿಳೆ ಹಲವು ಬಾರಿ ಭೇಟಿಯಾಗಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಚನ್ನಪಟ್ಟಣದ ಫಾರ್ಮ್ ಹೌಸ್ಗೆ ಬರ್ತಾ ಇದ್ರು ಮಹಿಳೆ. ಕೊಲೆಯಲ್ಲಿ ಆ ಮಹಿಳೆಯ ಪಾತ್ರದ ಶಂಕೆ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಮಹಿಳೆಯ ಮನೆಗೆ ಹೋಗಿ ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಮಹದೇವಯ್ಯ ಅವರು ಕಳೆದ ಡಿಸೆಂಬರ್ 2ನೇ ತಾರೀಕು ನಾಪತ್ತೆಯಾಗ್ತಾರೆ. ಡಿಸೆಂಬರ್ 4ನೇ ತಾರೀಕು ಕೊಲೆಯಾಗಿ ಅವರು ಪತ್ತೆಯಾಗ್ತಾರೆ. ಅವರ ಮೃತದೇಹ ಪತ್ತೆಯಾಗುತ್ತೆ. ಅದಾದಂತಹ ನಂತರದಲ್ಲಿ ಪ್ರಕರಣದ ವಿಚಾರಣೆ ತೀವ್ರಗೊಳ್ಳುತ್ತೆ. ಕೊಲೆಗಾರರ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ಅಪಹರಿಸಿ ಕೊಲೆಗೈತು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರು. ಈಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬೆಳವಣಿಗೆಯಾಗಿರೋದು ಓರ್ವ ಮಹಿಳೆಯ ಹೆಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿಬರ್ತಾ ಇದೆ. ಈ ಮಹಿಳೆಗೂ ಮಹದೇವಯ್ಯ ಅವರ ಕೊಲೆಗೂ ಲಿಂಕ್ ಇದೆಯಾ ಅನ್ನುವಂಥ ಆಂಗಲ್ ನಲ್ಲಿ ಸದ್ಯ ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಮಹದೇವಯ್ಯ ಹಾಗೆ ಮಹಿಳೆ ಹಲವು ಬಾರಿ ಭೇಟಿ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೋಹನ್ ನೀಡ್ತಾ ಹೋಗ್ತಾರೆ. ಮೋಹನ್, ಯಾರು ಈ ಮಹಿಳೆ? ಈ ಮಹಿಳೆಗೂ ಮಹದೇವಯ್ಯ ಅವರಿಗೂ ಕನೆಕ್ಷನ್ ಹೇಗೆ? ಈಕೆಯ ಹೆಸರು ಪ್ರಕರಣದಲ್ಲಿ ಕೇಳಿ ಬರ್ತಾ ಇರೋದು ಯಾವ ಕಾರಣಕ್ಕಾಗಿ? ಮೋಹನ್, ಖಂಡಿತ ವಿಜಯ್, ಏನು ಈ ಒಂದು ಮಹದೇವಯ್ಯ ಹತ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಓರ್ವ ಆರೋಪಿಯನ್ನ ಬಂಧಿಸಿರ್ತಕ್ಕಂಥ ಪೊಲೀಸರು ಕೂಡ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಬೆಂಗಳೂರಿನ ದೀಪಾಂಜಲಿ ನಗರದ ನಿವಾಸಿಯಾಗಿರ್ತಕ್ಕಂಥ ಈ ಮಹಿಳೆಯು ಕೂಡ ಸಾಕಷ್ಟು ಕಷ್ಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮಹದೇವಯ್ಯನವರು ಕೂಡ ಹಣವನ್ನ ಸಹಾಯ ಮಾಡಿದ್ರು. ಹಾಗಾಗಿ ಏನು ಭೇಟಿಯನ್ನ ಆಗ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಸದ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನಂತಂದ್ರೆ ಈಗಾಗಲೇ ಏನು ಈ ಒಂದು ಮಹಿಳೆಯನ್ನು ಕೂಡ ಸದ್ಯ ಪರಿಶೀಲನೆ ಅಂದ್ರೆ ತನಿಖೆ ಮಾಡುವಂತ ಶೋಧ ಮಾಡುವಂತ ಎಲ್ಲಾ ಕಾರ್ಯಗಳನ್ನ ಕೂಡ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಚನ್ನಪಟ್ಟಣ ಫಾರ್ಮ್ ಹೌಸ್ ಏನಿದೆ ಮಹದೇವಯ್ಯನವ್ರದ್ದು, ಅಲ್ಲಿಗೆ ಆಗಾಗ ಭೇಟಿಯನ್ನ ನೀಡ್ತಾ ಇದ್ರು. ಹಾಗೆ ಏನು ಅಲ್ಲಿಗೆ ಬಂದಂತಹ ಕೆಲಸಗಾರರಾಗಿರ್ಬೋದು, ಇವರನ್ನು ಕೂಡ ಅವರು ಭೇಟಿಯನ್ನ ಮಾಡ್ತಾ ಇದ್ರು ಅನ್ನೋಂತ ಮಾಹಿತಿ ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅವರು ಮೊದಲಿಗೂ ಹಾಗೆ ಇತ್ತೀಚೆಗೂ ಇದ್ದಂತಹ ಒಂದು ನಡವಳಿಕೆಗಳಲ್ಲೂ ಕೂಡ ಬದಲಾವಣೆ ಆಗಿತ್ತು ಅನ್ನೋದು ಕೂಡ ಮಾಹಿತಿ ಸದ್ಯ ಈಗ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಆಯಾ ಆಂಗಲ್ಗಳಲ್ಲೂ ಕೂಡ ಸಾಕಷ್ಟು ತನಿಖೆಯನ್ನ ಮಾಡಿ ಈ ಮಹಿಳೆಗೂ ಮಹದೇವಯ್ಯನವ್ರಿಗೂ ಇದ್ದಂತ ಸಂಬಂಧ ಏನು, ಯಾವೆಲ್ಲ ರೀತಿಯ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಮಹದೇವಯ್ಯನವ್ರನ್ನ ಈ ಮಹಿಳೆ ಭೇಟಿ ಆಗ್ತಾ ಇದ್ರು ಅನ್ನೋದು ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಆಗ್ತಿರ್ತಕ್ಕಂಥ ಪೊಲೀಸರು. ಹೀಗಾಗಿ ಎಲ್ಲಾ ಕಡೆ ಆಯಾಮಗಳಲ್ಲೂ ಕೂಡ ಏನು ಆ ಮಹದೇವಯ್ಯನವ್ರನ್ನ ಏನು ಹತ್ಯೆ ಆಗಿದೆ, ಈ ಒಂದು ಹತ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಿ ಆರೋಪಿಗಳಿಗಾಗಿ ಸಾಕಷ್ಟು ಬಲೆಯನ್ನ ಮೀರಿಸ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಮಹದೇವಯ್ಯನವರ ಹತ್ಯೆಗೆ ಪ್ರಮುಖವಾದಂತ ಕಾರಣ ಏನು, ಯಾಕೋಸ್ಕರ ಈ ಒಂದು ಹತ್ಯೆಯನ್ನ ಮಾಡಿದ್ರು ಅನ್ನೋದನ್ನು ಕೂಡ ಸಾಕಷ್ಟು ಪೊಲೀಸರು ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ವಿದ್ಯುಶ್ರೀ, ಥ್ಯಾಂಕ್ ಯು ಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.